ನಾರಾಯಣ ನಮ್ಮ ಶಾಸಕರು ನಮ್ಮ ಜೊತೆ ಮಂತ್ರಿ ಆಗಿದ್ದರು, ಭೇಟಿ ಮಾಡ್ತೇವೆ, ಸೌಹಾರ್ದತೆ ಭೇಟಿ ಮಾಡ್ತೇವೆ. ಇವತ್ತು ಭೇಟಿ ಮಾಡ್ತೇವೆ. ನಾನು ಮಾತಾಡೋಕ್ಕಾಗಲ್ಲ. ಇವತ್ತು ಮಧ್ಯಾಹ್ನ ನನಗೆ ಗವರ್ನರ್ ಮನೆ ಕಾರ್ಯಕ್ರಮ ಅಂತ ಭೇಟಿ ಮಾಡ್ತಿದ್ದೇನೆ. ಯಾಕಂದ್ರೆ ಕೊಲೀಗ್ಸ್ ಒಂದು ಪಾರ್ಟಿ ಅವರು ನಮ್ಮ ಸರ್ಕಾರದಲ್ಲಿ ಕೆಲಸ ಮಾಡಿರೋರು, ಪಾರ್ಟಿ ಕೆಲಸ ಮಾಡಿರೋರು, ನಮಗೂ ಯಾರಿಗೇನು ನನಗೆ ಯಾರ ಬಗ್ಗೆನೂ ಏನು ಭಿನ್ನತೆಗಳಿಲ್ಲ. ಮಾಧ್ಯಮದವರು ಸೃಷ್ಟಿ ಸಂದರ್ಭದಲ್ಲಿ ಕೆಲವು ಹೇಳಿಕೆಗಳು ಕೊಟ್ಟಿರ್ತಾರೆ, ಅದಕ್ಕೆಲ್ಲ ನಾವು ಬೇಜಾರು ಮಾಡ್ಬೇಕಾಗ್ತಿಲ್ಲ. ಅಣ್ಣ ತಮ್ಮದಿರೇ ಜಗಳ ಆಡ್ತಾರಂತೆ, ನಮ್ದು ಯಾರು ಜಗಳ? ನಾನಂತೂ ಯಾರ ಮೇಲೂ ಜಗಳ ಆಡೋಕ್ಕೂ ಹೋಗಿಲ್ಲ. ಯಾವ ವಿಚಾರಕ್ಕೂ ನಾನು ಇವತ್ತವರೆಗೂ ನಾನು ಸ್ಟೇಟ್ಮೆಂಟ್ ಮಾಡಿದ್ದೀನಿ. ನನ್ನ ರೆಕಾರ್ಡ್ ನೀವು ತೆಗೆದು ನೋಡಿ. ವಿರೋಧ ಪಾರ್ಟಿಯವರಾದರೆ ಅವ್ರೇನಾದ್ರು ಸ್ಟೇಟ್ಮೆಂಟ್ ಮಾಡಿದ್ರೆ ಅವರು ಉತ್ತರ ಕೊಟ್ಟಿರ್ತೀನಿ ಹೊತ್ತು ನಾನಾಗಿ ನಾನು ಯಾರ ಮೇಲೂ ನಾನು ಬಳಸ್ತೀನಿ. ಯಾವ್ದಾದ್ರು ಒಬ್ಬರ ಮೇಲೆ ನಾನಾಗಿ ನಾನು ಹೋಗಿರೋದು ಯಾವ್ದಾದ್ರು ಒಂದು ಸಿಎಂ ಅವರು ಸಂಬಂಧನೇ ಇಲ್ಲ. ನಾನು ಅವ್ರ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದೆ, ಎಸ್.ಎಂ. ಕೃಷ್ಣ ಗೌರ್ಮೆಂಟ್. ಅವರು ಜನತಾ ಪಾರ್ಟಿಗೆ ಇದ್ರು, ಸಿಎಂ ದಳದಲ್ಲಿದ್ದರು. ನಾನು ಕಾಂಗ್ರೆಸ್ ಇದ್ದೆ. ನಾನು ಅವನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ರಿಂದ ರಾಜಣ್ಣ ಕೇಳಿ ಅವ್ರು ಹೇಳ್ತಾರೆ. ಈಗ ಸಿಎಂ ಅವರಿಗೆ ಆಪ್ತೆ ಅಂತಂದ್ರೆ ನನಗೂ ಆಪ್ತಾರೆ. ಯಾರು ಆಪ್ತಿಲ್ಲ? ನಾನು ಸಿಎಂ ಆಪ್ತಿರಲ್ವ? ನಾವಿಬ್ರು ಬ್ರದರ್ಸ್ ಥರ ಕೆಲಸ ಮಾಡ್ತೀವಿ. ಈ ಥರ ಯಾವ್ದಾದ್ರು ಒಂದು ಇಶ್ಯೂ ಗೌರ್ಮೆಂಟ್ ಅಲ್ಲಿ ಲಾಸ್ಟ್ 16 ವರ್ಷದಿಂದ ನಮ್ಮ ಪಾರ್ಟಿಗೆ ಬಂದಾಗಿಂದ ಯಾವ್ದಾದ್ರು ಒಂದು ಇಶ್ಯೂ ಏನಾದ್ರು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಎಂದು ಒಪಿನಿಯನ್ ಇಲ್ಲ. ಇದು ಮಾಧ್ಯಮ ಸೃಷ್ಟಿ ಮಾಡ್ತಾ ಇದ್ದೀರಿ, ಬೇರೆ ಬೇರೆ ಪಾರ್ಟಿ ಸೃಷ್ಟಿ ಮಾಡ್ತಾ ಇದ್ದಾರೆ. ನಿಮ್ಗೆ ಆಹಾರ ಬೇಕು ಅದಕ್ಕೆ ಮಾಡ್ಕೊಳ್ತಾರೆ. ಸರ್, ವಿ.ಆರ್. ಸುದರ್ಶನ್ ಖರ್ಗೆ ಅವರಿಗೆ ಪತ್ರ ಬರೆದಿದ್ದಾರೆ. ಎಲ್ಲಾನು ಗೊಂದಲ ಬಗೆಹರಿಸಿದ ತಕ್ಷಣ, ಇಲ್ಲದೆ ಹೋದ್ರೆ ಯಾವ ಗೊಂದಲನೂ ಇಲ್ಲ. ಬಟ್ ಹೈಕಮಾಂಡ್ ಒಂದು ಹೇಳ್ಬೇಕಾಗುತ್ತಲ್ಲ. ಪರಮೇಶ್ವರ್ ಅವರು ಕೂಡ ಅದೇ ಮಾತನ್ನ ಹೇಳ್ತಾ ಇದ್ದಾರೆ ಸರ್. ಹೈಕಮಾಂಡ್ ಅವ್ರು ಮಾತಾಡಿರೋರು, ಅವ್ರ ಸ್ಪೋಕ್ಸ್ ಮ್ಯಾನ್, ಅವ್ರಿಗೆ ಅವರೆಲ್ಲ ಬಹಳ ಲೀಡರ್ಸ್, ಅವರೇ ಉತ್ತರ ಕೊಟ್ಕೊಳ್ತಾರೆ. ನಾನು ಯಾರಿಗೂ ಮಾಡ್ಕೊಳ್ತೇನೆ. ಬಜೆಟ್ ಒಳಗಡೆ ಗೊಂದಲ ಬಗೆಹರಿದ್ರೆ ಒಳ್ಳೇದಾಗುತ್ತೆ ಅಂತ. ಬಜೆಟ್ ಘೋಷಣೆ ಮಾಡಿದ್ರು ಕೂಡ ಜನರಿಗೆ ತಲುಪಲ್ಲ ಗೊಂದಲ ನಡುವೆ. ಗೊಂದಲ ಯಾಕೆ ಮಾಡ್ಕೋಬೇಕು? ಎಲ್ಲಿದೆ ಗೊಂದಲ? ನೀವು ಮಾಧ್ಯಮ ಸೃಷ್ಟಿ ಮಾಡ್ತಾ ಇದ್ದೀರಿ ಅಷ್ಟೇ. ಬಿಜೆಪಿ ಸೃಷ್ಟಿ ಮಾಡ್ತಾ ಇದ್ದಾರೆ. ಅವೇನು ಇಲ್ವಲ್ಲ, ಪಾರ್ಟಿ ಬೇಕಾದಷ್ಟು ಆಗ್ತಿದೆ ಮಾಡ್ತಾ ಇದ್ದಾರೆ. ನಿಮ್ಗೂ ನ್ಯೂಸ್ ಬೇಕು, ದಿನ ನಮ್ಗೆ ತೋರಿಸ್ತಾ ಇದ್ದೀರ. ನಾನು ನಾಳೆ ಹೋಗ್ತಾ ಇದ್ದೀನಿ. ನಮ್ದು ನೀರಾವರಿದಿದೆ. ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗೂ ಟೈಮ್ ಕೇಳಿದ್ದೀನಿ, ನಮ್ಮ ಫಾರೆಸ್ಟ್ ಮಿನಿಸ್ಟ್ರಿಗೂ ಟೈಮ್ ಕೇಳಿದ್ದೀನಿ. ಮಾದಾಯಿದು ಆಮೇಲೆ ನಮ್ಮ ಎತ್ತಿನೊಳೆ ಪ್ರಾಜೆಕ್ಟು ಎರಡಲ್ಲೂ ಒಂದು ತೀರ್ಮಾನ ಆಗಬೇಕು. ಇಲ್ಲ ಕೆಲಸ ಮಾಡಿಸ್ಬಿಟ್ಟು ನಾನು ಫಾರೆಸ್ಟ್ ನಾನು ಎಷ್ಟು ದಿನ ವೆಯ್ಟ್ ಮಾಡೋದು? ನೀರಿನ ತುಮಕೂರವರೆಗೂ ತರಲಿಲ್ಲ ಅಂದರೆ ಇನ್ನೊಂದು ಜನ ಹೊಡಿತಾ ನನಗೆ ಕೋಲಾರ. ಮೇಕೆದಾಟದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ. ಕರೆಕ್ಟಾಗಿ ನಾವು ಫೈಲ್ ಮಾಡಬೇಕಲ್ಲ. ಮೇಕೆದಾಟಿಗೆ ನಾವು DPR ಫೈಲ್ ಮಾಡಬೇಕು, ಇದೆಲ್ಲ ಇದೆ. ಅದು ಅವ್ರ ಗಮನಕ್ಕೆ ತಪ್ಪು. ನಾವು ಅದೇ ಕೇಳೋಣ. ಫಾರೆಸ್ಟ್ ಮಿನಿಸ್ಟರ್ ಭೇಟಿ ಮಾಡ್ತಾರೆ. ಮಾದಾಯಿ ಎತ್ತಿನೊಳನೆ ಮೇಜರ್ ಮಾದಾಯಿ ಫಾರೆಸ್ಟ್ ಮಿನಿಸ್ಟರ್ಗೆ ಟೈಮ್ ಕೇಳಿದ್ದೀನಿ. ಆಮೇಲೆ ನಮ್ಮ ಇವರು ಕೂಡ ಸೆಂಟ್ರಲ್ UD ಮಿನಿಸ್ಟರ್ಗೆ 50% ಕಂಪಲ್ಸರಿ ಮಾಡಬೇಕು ಅಂತ, ಮೆಟ್ರೋ ಇವ್ರಿಗೆಲ್ಲ 50% ಮಾಡಲೇಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. 50% ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಅದಕ್ಕೆ ನಾವು ಮೊದಲು 50-50 ಅಂತ ಹೇಳಿದ್ವಿ. ಅದಕ್ಕೆ ನಾನು ಅವ್ರಿಗೆ ಹೇಳಿದ್ದೀನಿ 50% ಮಾಡಬೇಕು. ನೀವು ಬರೀ 12-13% ಕೊಟ್ಟು ಸಾಲದು. ಈಗ ನಾವು ಭಾಳ ದೊಡ್ಡ ಪ್ರಾಜೆಕ್ಟ್ ತೊಗೊಳ್ತಾ ಇದೀವಲ್ಲ, ಮೆಟ್ರೋಲಿ ನಾವು ಮುಗಿಸ್ಬೇಕು. ಡಬಲ್ ಡೆಕ್ಕರ್ ತೆಗೆದುಕೊಳ್ತಾ ಇದ್ದೀವಿ, ಇವೆಲ್ಲ ಇದೆಯಲ್ಲ. ಸೊ ಆಮೇಲೆ ಹೊಸ ಲೈನ್ಸ್ ಎಲ್ಲ ಎಕ್ಸ್ಪ್ಯಾಂಡ್ ಮಾಡಬೇಕು. ನಾವು ಹೊಸಕೋಟೆ ಹೋಗ್ಬೇಕು, ಈ ಕಡೆ ತಿರುಗಿ ಹೋಗ್ಬೇಕು, ನೆಲಮಂಗಲ ಹೋಗ್ಬೇಕು, ಈ ಕಡೆ ತಾವರೆಕೆರೆ ಹೋಗ್ಬೇಕು. ಭಾಳ ಟ್ರಾಫಿಕ್ಕು ಭಾಳ ಜಾಮ್ ಆಗ್ತಾ ಇದೆ. ಆ ದೃಷ್ಟಿಯಿಂದ ಈಗಿಂದಲೇ ಸ್ವಲ್ಪ ರೆಡಿ ಆಗ್ತದೆ. ಆಮೇಲೆ ನಾಳೆ ನಾನು ಕೆಲವು ಕೆಲಸಗಳನ್ನ ORR ಆ ಕಡೆ ಎಲ್ಲ ಕೆಲವು ಕೆಲಸಗಳು ಮಾಡಿಸ್ತಾ ಇದ್ದಾರೆ ಕಾರ್ಪೊರೇಷನ್ ಅವರು. ಅದನ್ನು ವಿಸಿಟ್ ಮಾಡ್ತೀನಿ. ಬೆಳಿಗ್ಗೆ ಮೆಟ್ರೋ BMRC ರಿವ್ಯೂ ಮಾಡ್ತೀನಿ. ನಾನಾ ರಸ್ತೆಗಳು ಕೆಲವೆಲ್ಲ ಆಗ್ತಾ ಇದೆ. ಸೊ ಏನೇನಾಗಿದೆ ಅಂತ ಕೆಲವೆಲ್ಲ ರಿವ್ಯೂ ಮಾಡಿಸ್ತೀನಿ. ಕಾನ್ಫಿಡೆನ್ಸ್ ಅಂದ್ರೆ ನೀವೇ ನನ್ನ ಕಾನ್ಫಿಡೆನ್ಸ್.
ಅನವಶ್ಯಕವಾದಂಥ ಪಬ್ಲಿಸಿಟಿ ಕೊಡ್ತಾರೆ. ಅವಶ್ಯಕತೆ ಇದೆ ಸರ್. ಅದರಿಂದ ನಿಮ್ ಕಾನ್ಫಿಡೆನ್ಸ್ ಬರ್ತಾ ಇತ್ತು ಸರ್. ಈ ಕಾನ್ಫಿಡೆನ್ಸ್ ಏನ್ರಿ, ನಮ್ಗೆ ಜನ ಆಶೀರ್ವಾದ ಮಾಡಿದ್ರೆ ಕಾನ್ಫಿಡೆನ್ಸ್. ಆದ್ರೆ ಸರ್ ಹೈಕಮಾಂಡ್ ಇಂದ ಫೋನ್ ಬರೋದಕ್ಕಿಂತ ಮುಂಚೆ ಕಾನ್ಫಿಡೆನ್ಸ್ ಈಗಿರೋ ಕಾನ್ಫಿಡೆನ್ಸ್ ಈಗ 2 ನಿಮಿಷದಲ್ಲಿ ಮಾತಾಡಿದೆ ಹೈಕಮಾಂಡ್ ಅದು ಯಾವುದೋ ವಿಚಾರ ಅದು ಬಿ ಫಾರ್ಮ್ ಕೊಡ್ಬೇಕು ನಾನು 4 ಜನಕ್ಕೆ ಅನೌನ್ಸ್ ಮಾಡಿ ಅಂತ ಈಗ ಜಸ್ಟ್ 5 ನಿಮಿಷ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.